ಓಕೆ, ಸಮಥಿಂಗ್ ಸಮ್ವೇರ್ ನಾನು ಆಮೇಲೆ ಮತ್ತೆ ಜಾಯ್ನ್ ಆಗ್ತೀನಿ. ಒಂದು ಸೆಕೆಂಡು. ಗೂಗಲ್ ಇವತ್ತು ಲೇ ಸಿಟಿ ಒಳಗಡೆ ನನ್ನ ಭಯಂಕರ ಯಾಮಾರಿಸೈತೆ. ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರ್ ಇವತ್ತು ಕ್ಲೋಸು, ಸಂಡೇ. ಸೊ ಸರ್ವಿಸ್ಗೆ ಬೆಂಕಿ ಬಿತ್ತು. ಇನ್ನೇನು ಮಾಡೋಕ್ಕೆ ನನ್ನ ಹತ್ರ ಆಪ್ಷನ್ ಇಲ್ಲ. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನೋಡಿ ಅಲ್ಲಿ ಗಾಡಿನ ನೀಟಾಗಿ ವಾಶ್ ಮಾಡಿಸ್ಕೊತಾ ಇದ್ದೀನಿ. ಅದು ಲೋಕಲ್ ವಾಷಿಂಗ್ ಶಾಪಲ್ಲಿ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರ ಅನ್ಕೋತೀನಿ. ಎಲ್ಲರಿಗೂ ನನ್ನ ಲಡಾಖ್ ಎಕ್ಸ್ಪೆಡಿಷನ್ನ 9ನೇ ದಿನಕ್ಕೆ ಸ್ವಾಗತ. ಈಗ ಆಲ್ರೆಡಿ 9 ಗಂಟೆ ಆಗಿದೆ, ಎಲ್ಲ ಫುಲ್ ರೆಡಿ ಆಗಿದ್ದೀನಿ. ಇದಕ್ಕಿಂತ ಮುಂಚೆ ಬೆಳಗ್ಗೆ 7:30 ಎದ್ದಾಗೇ ಆಚೆ ಕಡೆ ಒಂದು ವ್ಯೂ ಇರುತ್ತೆ, ಅದರದ್ದೊಂದು ವೀಡಿಯೋ ಈಗ ನೆಕ್ಸ್ಟ್ ಹಾಕ್ತೀನಿ ನೋಡಿ. ಆಮೇಲೆ ವಾಪಸ್ ರೂಮಿಗೆ ಬಂದು ಎಲ್ಲ ರೆಡಿ ಆದೆ. ಇವಾಗ ಗಾಡಿ ಸರ್ವಿಸಿಗೆ ಕೊಡೋಕ್ಕೆ ತಗೊಂಡು ಹೋಗ್ಬೇಕು. ಅಲ್ಲೇ ಮಾಡಿಸ್ರೆ ಅಲ್ಲೇ ಮಾಡಿಸ್ಕೊಂಡು ಗಾಡಿಯಲ್ಲೇ ಸುತ್ತಾಡ್ಕೊಂಡು ರೂಮಿಗೆ ರಿಟರ್ನ್ ಬರ್ತೀನಿ. ಸಂಜೆ ಮೇಲೆ ಬಂದು ಇವತ್ತು ಬಟ್ಟೆ ಲಾಂಡ್ರಿಗೆ ಹಾಕಬೇಕು. ಕೇಳಿದೆ ಇವ್ರನ್ನ, ಲಾಂಡ್ರಿ ಸರ್ವಿಸ್ ಇದೆಯಾ ಅಂತ. ವಾಷಿಂಗ್ ಮಿಷಿನ್ ಇದೆ, ನೀವೇ ಹಾಕ್ಕೊಬೇಕು ಅಂತ ಹೇಳಿದ್ರು. ಎಲ್ಲ ಇವತ್ತು ಹಾಕಿ ವಾಷಿಂಗ್ ಮಾಡ್ಕೊಂಡ್ರೆ ಮತ್ತು ನಾನು ಬೆಂಗಳೂರಿಗೆ ಹೋಗೋರ್ಗೂ ಏನು ಅವಶ್ಯಕತೆ ಇರೋಲ್ಲ. ಪರವಾಗಿಲ್ಲ, ರಿಪೀಟ್ ಒಂದು 2-3 ಸಲ ಹಾಕ್ಕೊಂತೀನಿ, ಏನು ಮಾಡೋಕ್ಕಾಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನೋಡಿ, ನನ್ನ ಗಾಡಿ ಎಲ್ಲೇ ನಿಂತಿದೆ. ಅದಕ್ಕಿಂತ ಮುಂಚೆ ಒಂದು ರೂಮ್ ಟೂರ್ ಮಾಡಿಬಿಡ್ತೀನಿ. ಇದು ನನ್ನ ಫಸ್ಟ್ ರೂಮ್ ಟೂರು ಈ ಟ್ರಿಪ್ಪಲ್ಲಿ. ಇದು ಹೋಮ್ ಸ್ಟೇ ಆಗಿರೋದ್ರಿಂದ ಎಷ್ಟೊಂದು ರೂಮ್ ಟೂರ್ ಮಾಡಿ ನೆನ್ನೆ ಔಟರ್ ವ್ಯೂ ಎಲ್ಲ ತೋರಿಸ್ತೀನಿ ಆಲ್ರೆಡಿ. ಹಿಮಾಲಯನ್ ವ್ಯೂ ವಿಂಡೋಯಿಂದ ಕಾಣುತ್ತೆ ಇಟ್ಟಾಗೆ. ಇದು ಡಬಲ್ ಬೆಡ್ಡು. ಇಲ್ಲಿ ಕೊಡೋ ಬ್ಲಾಂಕೆಟ್ ಥಿಕ್ನೆಸ್ ನೋಡಿ, ಇದೇ ಒಂದು ಹಾಸಿಗೆ ಥರ ಇರುತ್ತೆ. ಯಾಕೆಂದರೆ ಚಳಿ ಜಾಸ್ತಿ ಇರೋದ್ರಿಂದ ಬ್ಲಾಂಕೆಟ್ ಥಿಕ್ನೆಸ್ ತುಂಬ ಜಾಸ್ತಿ ಇದೆ. AC ಫ್ಯಾನು ಏನೂ ಬರೋಲ್ಲ ಈ ರೂಮ್ಗಳಲ್ಲಿ. ವಾರ್ಡ್ರೋಬ್ ಇದೆ, ಮಿರರ್ ಇದೆ. ಇಲ್ಲಿ ಆಲ್ಮೋಸ್ಟ್ಗಳೆಲ್ಲ ಬಿಚ್ಚಿಕ್ಕೆ ವಾಶ್ ಮಾಡೋಂಥ ಬಟ್ಟೆಗಳೆಲ್ಲ ಒಂದು ಕಡೆ ಗುಡ್ಡೆ ಹಾಕಿದ್ದೀನಿ. ಸಾಯಂಕಾಲಕ್ಕೆ ಬ್ಯಾಗ್ಸು ಮಿಕ್ಕಿದ್ದ ಲಗೇಜೆಲ್ಲ ಹೆಂಗಂದ್ರೆ ಹಂಗೆ ಇಟ್ಟಿದ್ದೀನಿ. ಸಾಯಂಕಾಲ ಬಂದು ಅರೇಂಜ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ಜಸ್ಟ್ ಇದು ಮಾತ್ರ ಕ್ಯಾರಿ ಮಾಡ್ತಾಯಿದ್ದೀನಿ. ಹೆಲ್ಮೆಟ್ಟು, ಬ್ಯಾಗಲ್ಲೆಲ್ಲ ಎಸೆನ್ಷಿಯಲ್ಲು. ಒಂದು ಹೆಲ್ಮೆಟ್, ಬ್ಯಾಗ್, ಒಂದು ಕ್ಯಾಮ್ರಾ ರೆಡಿ ಇದೆ, ಫಿಟ್ ಮಾಡ್ಕೊಬೇಕು. ಇಷ್ಟು ತಾಂಡು ಹೊಡ್ತೀನಿ ಇವಾಗ. ಆಮೇಲೆ ಏನಾಗುತ್ತೆ ನೋಡೋಣ. ಸರಿ ಫ್ರೆಂಡ್ಸ್, ಬನ್ನಿ ರೋಡಲ್ಲಿ ಸಿಕ್ಕಣ. ಹೋಮ್ ಸ್ಟೇಯಿಂದ ಆಚೆ ಕಡೆ ಬಂದರೆ ಯಾವ ಥರ ವ್ಯೂ ಕಾಣುತ್ತೆ ನೋಡಿ. ಇದೇ ನಾನು ಹೋಮ್ ಸ್ಟೇಯಿಂದ ಆಚೆ ಬಂದರೆ ಸಿಕ್ಕ ವ್ಯೂ. ಬೆಳಗ್ಗೆ 7:30 ಎದ್ದಿದ್ದೆ. 7:30 ಎದ್ದಿದ್ದೀನಿ ಇವತ್ತು. ಲೇಟ್ ಆಗಿ ಸಂಡೇ ಸ್ಟಾರ್ಟ್ ಮಾಡಿ. ಸಂಡೇ ಲೇಜಿ ಸಂಡೇ. ನಮ್ಮ ಗಾಡೀಲಿ ನಿಂತಿದೆ. ಇದು ಹೋಮ್ ಸ್ಟೇದು ಡೈನಿಂಗ್ ಹಾಲ್, ಟಿಬೆಟಿಯನ್ ಸ್ಟೈಲು. ನೈಸ್ ಹಿಲ್ ವ್ಯೂ. ಇಲ್ಲೊಂಥರ ನೆಲದ ಮೇಲೆ ಕೂತ್ಕೊಳ್ಳೋದಾರ, ಬಟ್ ಸ್ವಲ್ಪ ಹೈಟ್ ಇದೆ ಅಷ್ಟೇ. ಬೆಡ್ಡು ಎಲ್ಲ ಫ್ಲವರ್ಸು, ಫ್ಲವರ್ ಪಾಟ್ಸು ಎಲ್ಲ ಇಟ್ಟು ನೈಸಾಗಿ ಡೆಕೋರೇಷನ್ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಫೈನಲ್ ಆಗಿ ಲೇ ಸಿಟಿಯಲ್ಲಿ ರೋಡಿಗೆ ಬಂದೆ. ಇಲ್ಲಿ ಮೇನ್ ರೋಡಲ್ಲೇ ಫುಲ್ಲು 360 ಡಿಗ್ರಿ ಹಿಮಾಲಯನ್ ವ್ಯೂಸ್ ಕಾಣುತ್ತೆ. ಇಲ್ಲಿ ಸರ್ವಿಸ್ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ. ಟೈಮ್ ಆಗಿದೆ 10:15 ಏನೋ ಆಗಿದೆ. ಇರಲಿ ಪರವಾಗಿಲ್ಲ. ಬಟ್ ಏನು ಅಧ್ವಾನ ಆಯ್ತು ಅಂತ ಹೇಳಿದ್ರೆ, ಎಲ್ಲ ಹೊರಟು ಹೆಲ್ಮೆಟಲ್ಲಿ ಎತ್ಕೊಂಡು ರೆಡಿ ಅದೇ. ಗಾಡಿ ಕೀ ನೋಡಿದ್ರೆ ಗಾಡಿ ಕೀ ಸಿಗ್ತಾಯಿಲ್ಲ. ಏನಪ್ಪ ಇದು ಕತೆ ಅಂತ ಹೇಳ್ಬಿಟ್ಟು ಹುಡುಕಿ ಸಾಕ ಕಂಪ್ಲೀಟ್ ಪ್ಯಾಕೇಜು ನಾನು ಎಲ್ಲಿ ಹುಡುಕ್ದೆ, ಗಾಡಿ ಪೌಚಲ್ಲಿ ಏನಾರು ಬಿಟ್ಟು ಅಂತ ಹೇಳ್ಬಿಟ್ಟು ವಾಪಸ್ ಬಂದು ಗಾಡಿ ಚೆಕ್ ಮಾಡಿ ಎಲ್ಲ ಮಾಡಿ ಹುಡುಕಿದ್ರು ಸಿಗ್ತಾಯಿಲ್ಲ. ಕೊನೆಗೆ ಇದು ರೈಡಿಂಗ್ ಪ್ಯಾಂಟ್ದು ಸೈಡ್ ಜಿಪ್ಪರು ಪಾಕೆಟ್ 2-3 ಸಲ ಚೆಕ್ ಮಾಡಿದ್ದೀನಿ, ಫೀಲೇ ಆಗಲಿಲ್ಲ. ಕೊನೆಗೆ ಜಿಪ್ ತೆಗೆದು ಒಳಗಡೆ ಕೈ ಹಾಕಿದ್ರೆ ಒಂದು ಸೈಡಿಗೆ ಸೇರ್ಕೊಂಡೈತೆ. ಇಲ್ಲ, ಎಡವಟ್ ಗಿರಾಕಿ ನಾನು. ಬೆಳಗ್ಗೆ 7 ಗಂಟೆಗೆ ಬಿಸಿಲು ಚುರುಚುರ ಅಂತ ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ 8 ಗಂಟೆವರೆಗೂ ಬೆಳಕಿರುತ್ತೆ ನೋಡಿ ಫ್ರೆಂಡ್ಸ್. ಇವತ್ತೇನೋ ಲೇಹಲ್ಲಿ ಇದೇನೋ ಬುದ್ಧಿಸ್ಟ್ದು ಫೆಸ್ಟಿವಲ್ ಅಂತ.
ಬುದ್ಧಿಸ್ಟ್ ಟ್ರೆಡಿಷನಲ್ ಹೋಮ್ಸ್ ಮೇಲ್ಗಡೆ ಎಲ್ಲ ರೋಡಲ್ಲಿ ತುಂಬ ಲೂಸ್ ಗ್ರಾವೆಲ್ ಜಾಸ್ತಿ, ಮೂರು ದಾರಿ ಹೋಗ್ತಾಯಿದ್ದೆ. ನಾನು ಅಲ್ಲೇ ರೂಟ್ ಮಿಸ್ ಮಾಡ್ಕೊಂಡೆ, ಮೇನ್ ರೋಡಲ್ಲಿ ಹೋಗ್ಬೇಕಾಯ್ತು. ಯಾರೋ ಫೋನ್ ಮಾಡಿದ್ರು ನನಗೆ, ಈ ಥರ ಕೆಟ್ಟ ಹುಳಗಳ ಕಾಟ ಇದ್ದೇ ಇರುತ್ತೆ ಯಾವಾಗ್ಲೂ. ಇದು ಬೇರೆ ಬ್ಲೂಟೂತ್ ಏನು ಕರ್ಮನೋ ಏನೋ ಗೊತ್ತಿಲ್ಲ. ಯಾವ್ದಾದ್ರು ಫೋನಲ್ಲಿ ಮಾತಾಡ್ಬೇಕಾದ್ರೆ ವಾಯ್ಸ್ ಪ್ರಾಂಪ್ಟ್ ಹೇಳ್ತಾ ಇಲ್ಲ. ಮಾಮೂಲಿ 700 ರೂಪಾಯಿದು 800 ರೂಪಾಯಿದು ವೈರ್ಡ್ ಹೆಡ್ಫೋನ್ಗಳು ಹಾಕೊಂಡ್ರೇ ವಾಯ್ಸ್ ಪ್ರಾಂಪ್ಟು, ಮ್ಯಾಪು, ಮ್ಯೂಸಿಕ್ ಎಲ್ಲ ಬರ್ತಾಯಿರುತ್ತೆ. ಇದರಲ್ಲಿ ಮ್ಯೂಸಿಕ್ ಬರ್ತಾಯಿದ್ರೆ ಮ್ಯಾಪ್ ಹೇಳಲ್ಲ, ಕಾಲಲ್ಲಿದ್ದರೆ ಮ್ಯಾಪ್ ಹೇಳಲ್ಲ, ಮ್ಯಾಪ್ ಹೇಳ್ತಾಯಿದ್ರೆ ಮ್ಯೂಸಿಕ್ ಬರೋಲ್ಲ. ಅವೆಲ್ಲ ಏನು ನಾನು ಚೆಕ್ ಮಾಡಿರಲ್ಲ, ಸೀದಾ ಹಾಕೊಂಬಂದ್ಬಿಟ್ಟೆ. ಇವಾಗ ಈ ಥರ ಪ್ರಾಬ್ಲಮ್ ಆಗ್ತಾಯಿತ್ತೆ. ಅವರು ಜನ ನೋಡಿ ನಮಗೆ ಕಷ್ಟ ಕೊಡ್ಬೇಕಂತಲೇ ಕರೆಕ್ಟಾಗಿ ಹಿಂಗೆಲ್ಲರೂ ಹೊರಟಾಗೆ ಫೋನ್ ಮಾಡ್ತಾರೆ. ಈ ಫೋನ್ಗಳು ಬರೋ ಸಮಸ್ಯೆಯಿಂದ ಈ ಕಳೆದ 8 ದಿವಸದಲ್ಲಿ ಒಂದು 2-3 ಸಲ ನಾನು ರೂಟ್ಗಳು ಮಿಸ್ ಮಾಡ್ಕೊಂಡಿದ್ದೀನಿ. ಅಲ್ಲೇ ಒಂದು 10 ಕಿಲೋಮೀಟ್ರ್ ವೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಹಂಗೋ ಇದೇ ದೆಸೆಯಿಂದ ಲೇ ಸಿಟಿದು ಚಿಕ್ಕ ಚಿಕ್ಕ ರೋಡ್ಗಳೆಲ್ಲ ಓಡಾಡೋ ಅದೃಷ್ಟನಾದ್ರು ಸಿಕ್ತು. ಹೋಗಲಿ ಬಿಡಿ, ಆಗಿದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಳೋಣ. ಮತ್ತೇನು ರೋಡಲ್ಲಿ ಓಡಾಡೋಕ್ಕೆ ಪರ್ಮಿಷನ್ ಐತೆ ಇಲ್ಲ ಗೊತ್ತಿಲ್ಲಪ್ಪ. ಓಕೆ, ಇಲ್ಲೇ ನಿಂತ್ಕೊಂಡು 5 ನಿಮಿಷ ಆಯಿತು. ರಾಯಲ್ ಎನ್ಫೀಲ್ಡ್ ಅಂತ ಬೋರ್ಡ್ ಹಾಕೋರೆ, ಅಂಗಡಿಗಳೆಲ್ಲ ಕ್ಲೋಸು. ಮೋಸ್ಟ್ಲಿ ಆ ಕಡೆ ಲೆಫ್ಟ್ಗೆ ಅಂದರೆ ಎಂಟ್ರೆನ್ಸ್ ಇದೆ ಅನ್ನೋ ಗೊತ್ತಿಲ್ಲ. ಒಂಚೂರು ಆ ಕಡೆ ಲೆಫ್ಟಿಗೆ ಮೂವ್ ಮಾಡೋಣ ಅಂದರೆ ಜಾಗ ಇಲ್ಲ, ಗಾಡಿಗಳೆಲ್ಲ ಸ್ಟಾಪ್ ಆಗವೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಕಡೆಗೂ ಗಾಡಿಗಳು ಮೋಸ್ಟ್ಲಿ ಬ್ಲಾಕ್ ಆಗ, ಅವರು ಎಲ್ಲ ನಿಲ್ಸ್ಕೊಂಡೇ ನಿಂತವ್ರೆ. ಎಷ್ಟು ಬಿಸಿಲಿದೆ ಅಂತೇಳಿದ್ರೆ ಇದನ್ನು ಮುಟ್ಟೋಕ್ಕಾಗ್ತಾಯಿಲ್ಲ ನನಗೆ, ಕೈ ಬೊಬ್ಬೆ ಬಂದಂಗೆ ಆಗ್ತದೆ, ಅಷ್ಟು ಬಿಸಿ ಐತೆ ಇದು. ಟ್ಯಾಂಕ್ ಇಟ್ಟಾಗಿಲ್ಲ, ಇದು ರೆಕ್ಸಿನ್ ಅಲ್ವಾ, ಕಾದ್ಬಿಟ್ಟಿದೆ. ಹೋಗೋಣ, ಆ ಕಡೆನೂ ಓಪನ್ ಇದ್ದರೆ ಗಾಡಿ ಕೊಡೋಣ, ಇಲ್ಲ ಅಂತ ಹೇಳಿದ್ರೆ ಹಣೆಯಲ್ಲಿ ಬರ್ದಂಗೆ ಆಗುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಲಿಮಿಟ್ಗಿಂತ ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ನಾನು ಲೇ ಸಿಟಿಲಿರೋದು ಆರ್ಮಿದು ಆಲ್ ಆಫ್ ಫೇಮ್ ಮ್ಯೂಸಿಯಮಿಗೆ ಬಂದೆ. ಒಳಗಡೆ ಎಲ್ಲ ತುಂಬ ಫೋಟೋ ಎಲ್ಲ ತಗೊಂಡೆ ಮೊಬೈಲಲ್ಲಿ. ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಒಳಗೆಲ್ಲ ಮಾಡೋಂಗಿಲ್ಲ, ಒಳಗಡೆ ರೆಸ್ಟ್ರಿಕ್ಷನ್ ಇತ್ತು. ಸೊ ಬರೀ ಮೊಬೈಲಲ್ಲಿ ಫೋಟೋಗಳು ಮಾತ್ರ ತಗೊಂಡೆ. ಎಲ್ಲ ವಾರ್ ಡೀಟೇಲ್ಸು ಒಂದು 250-300 ಫೋಟೋ ತಗೊಂಡಿದ್ದೀನಿ. ಸೊ ಆಚೆ ಬಂದಾಗ ಈ ಥರ ಇದೆ ಮೈನು. ಇದು ಸಾಯಂಕಾಲ ಹೊತ್ತಿಲ್ಲಿ ಲೈಟ್ ಆ್ಯಂಡ್ ಮ್ಯೂಸಿಕ್ ಶೋ ಆಗುತ್ತೆ. ಬಟ್ ನಾನು ಸಾಯಂಕಾಲದೇನು ಟಿಕೆಟ್ ತಗೊಳ್ಳಿಲ್ಲ, ಬರೀ ಮ್ಯೂಸಿಯಮ್ದು ಮಾತ್ರ 125 ರೂಪೀಸ್ ಕೊಟ್ಟು ಟಿಕೆಟ್ ತಗೊಂಡು ಮ್ಯೂಸಿಯಮ್ ಮುಗಿಸ್ಕೊಂಡು ಆಚೆ ಬಂದೆ. ಸಾಯಂಕಾಲ ಹೊತ್ತು ನೋಡಿ ಅಲ್ಲೆಲ್ಲ ಗ್ಯಾಲ್ರಿ ಇದೆ ಜನ ಕೂತ್ಕೊಳ್ಳೋದಕ್ಕೆ. ಆಮೇಲೆ ಇಲ್ಲಿ ಹಿಂದೆಗಡೆ ಮ್ಯೂಸಿಕ್ ಆ್ಯಂಡ್ ಲೈಟ್ ಶೋ ಆಗುತ್ತೆ. ವ್ಯೂ ಬಂದು ಇಲ್ಲಿ 360 ಡಿಗ್ರಿ ಸರೌಂಡಿಂಗ್ ವ್ಯೂ ಯಾವ ಥರ ಇದೆ ಅಂತ ನೋಡಿ ತೋರಿಸ್ತೀನಿ. ಕಂಪ್ಲೀಟ್ ಮರ್ಮರೈಸಿಂಗ್ ವ್ಯೂ ಸಿಗುತ್ತೆ ಇಲ್ಲಿ 360 ಡಿಗ್ರಿ. ಆ ಒಳಗಡೆ ಆ ವೈಬೇ ಡಿಫ್ರೆಂಟ್ ಆಗಿತ್ತು. ಆರ್ಮಿ ಅವ್ರದ್ದು ಕಾರ್ಗಿಲ್ ಓವರಾಲ್ 1948 ಫಸ್ಟ್ ವಾರ್ ಏನಾಯಿತು ಪಾಕಿಸ್ತಾನ ಜೊತೆಲಿ, ಅದರಿಂದ ಹಿಡಿದು ನೆಕ್ಸ್ಟ್ ಎಷ್ಟೆಷ್ಟು ವಾರ್ ಇಂಡಿಯಾ ಫೈಟ್ ಆಗಿದೆ, ಅದ್ರದ್ದು ಹಿಸ್ಟ್ರೀಸ್ ಏನು, ಯಾರ್ಯಾರು ಅದರಲ್ಲಿ ಬಲಿದಾನ ಕೊಟ್ಟರು ಅವ್ರದ್ದೆಲ್ಲ ಡೀಟೇಲ್ಸ್ ಇದೆ. ಮತ್ತು ಯಾವುದ್ಯಾವುದು ಇದು ಯೂಸ್ ಮಾಡಿದ್ರು, ಆ್ಯಮಿನೇಷನ್ ಯೂಸ್ ಮಾಡಿದರು, ವೆಪನ್ಸ್ ಯೂಸ್ ಮಾಡಿದರು, ಅದ್ರದ್ದೆಲ್ಲ ಡೀಟೇಲ್ಸ್ ಇದೆ ಒಳಗಡೆ. ಸೊ ಲೇ ಸಿಟಿಗೆ ಬರೋರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಾನು ನಿನ್ನೆ ಪಾಸ್ ಆಗ್ಬೇಕಾದ್ರೆ ಆ್ಯಕ್ಚುಲಿ ಶ್ರೀನಗರ್ ಕಡೆಯಿಂದ ಬಂದರೆ ಇದ್ರ ಮುಂದೆ ಆಸೆ ಪಾಸ್ ಆಗ್ಬೋದು. ಇಲ್ಲಿಂದ ಮುಂದಕ್ಕೆ 4 ಕಿಲೋಮೀಟ್ರ್ ಲೇ ಸಿಟಿ. ಆ್ಯಕ್ಚುಲಿ ಇದ್ರ ಮುಂದೆ ಆಸೆ ಪಾಸ್ ಆದೆ, ಬಟ್ ಆಲ್ರೆಡಿ ಸಾಯಂಕಾಲ ಲೇಟಾಗಿತ್ತು. ಲಗೇಜ್ ಬೇರೆ ಇತ್ತು ಗಾಡೀಲಿ, ಹೋಟೆಲ್ಗೆ ಚೆಕ್-ಇನ್ ಆಗಬೇಕಾಗಿತ್ತು, ಹಂಗಾಗಿ ಹೋಗ್ಬಿಟ್ಟೆ. ಇವತ್ತು ಗಾಡಿ ಸರ್ವಿಸ್ ಕೊಡೋಕ್ಕೆ ಹೋದಾಗ ಅಲ್ಲಿ ಗಾಡಿ ಸರ್ವಿಸ್ ಸೆಂಟ್ರ್ ಇಲ್ಲ, ಸಂಡೇ ಕ್ಲೋಸು. ಗೂಗಲಲ್ಲಿ ತೋರಿಸಿದೆ ಬೇರೆ, ಅಲ್ಲಿ ಇರೋದೇ ಬೇರೆ. ಸೊ ಬೇರೆ ಇನ್ನೇನು ಮಾಡೋಕ್ಕೆ ನನಗೆ ದಾರಿ ಕಾಣಲಿಲ್ಲ. ಅಟ್ಲೀಸ್ಟು ಲೋಕಲ್ ಪ್ಲೇಸಸ್ ಅವರು ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ ಫಸ್ಟು. ಸೊ ಬಂದಿದ್ದಕ್ಕೂ ಸಾರ್ಥಕ ಆಯಿತು, ಒಂದು ಒಳ್ಳೆ ಪ್ಲೇಸ್ ವಿಸಿಟ್ ಮಾಡಿ ಸಮಾಧಾನ ಆಯಿತು. ಸರಿ ಫ್ರೆಂಡ್ಸ್, ಹೆಲ್ಮೆಟ್ಟು ಬ್ಯಾಗೆಲ್ಲ ಆಚೆನೇ ಇಟ್ಟಿದ್ದೀನಿ, ಬ್ಯಾಗಲ್ಲೆಲ್ಲ ಕ್ಯಾಶ್ ಹಂಗೆ ಇದೆ. ಆರ್ಮಿಯವ್ರು ಹೇಳಿದ್ರು ಎಲ್ಲೇನು ಆಗಲ್ಲ ಇಟ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು, ಬಟ್ ಸುಮ್ಮನೆ ಹಂಗೆ ಸೈಡಲ್ಲಿ ರೋಡ್ ಸೈಡಲ್ಲಿ ಇಟ್ಟು ಬಂದಿದ್ದೀನಿ ಅದ್ರ ಕಾಂಪೌಂಡ್ಗೆ. ಸೊ ದೇವ್ರ ದಯೆಯಿಂದ ಎಲ್ಲ ಹಂಗೆ ಇದ್ದರೆ ಸಾಕು, ಕ್ಯಾಶ್ ಎಲ್ಲ ಅದರಲ್ಲೇ ಇದೆ. ಹೋಗ್ತೀನಿ ಆಚೆ ಕಡೆ, ಒಂದೆರಡು ಫೋಟೋನ ಕ್ಲಿಕ್ ಮಾಡ್ಕೊಂಡಿಲ್ಲಿ, ಆಮೇಲೆ ಆಚೆ ಹೋಗ್ತೀನಿ. ಬೈ ಫ್ರೆಂಡ್ಸ್.
ಫ್ರೆಂಡ್ಸ್, ಆವಾಗಲೇ ಹೇಳ್ದಂಗೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರ್ ಇವತ್ತು ಕ್ಲೋಸು ಸಂಡೇ. ಸೊ ಸರ್ವಿಸ್ಗೆ ಬೆಂಕಿ ಬಿತ್ತು. ಇನ್ನೇನು ಮಾಡೋಕ್ಕೆ ನನ್ನ ಹತ್ರ ಆಪ್ಷನ್ ಇಲ್ಲ. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನೋಡಿ ಅಲ್ಲಿ ಗಾಡಿನ ನೀಟಾಗಿ ವಾಶ್ ಮಾಡಿಸ್ಕೊತಾ ಇದ್ದೀನಿ. ಅದು ಲೋಕಲ್ ವಾಷಿಂಗ್ ಶಾಪಲ್ಲಿ. ವಾಶ್ ಆದಮೇಲೆ ಇವ್ರ ಹತ್ರನೇ ಕೇಳ್ತೀನಿ ಇದು ಎಲ್ಲಿ ಸಿಗುತ್ತೆ ಚೈನು ಸ್ಪ್ರೇ, ಚೈನ್ ಕ್ಲೀನಿಂಗ್ ಕಿಟ್ ಎಲ್ಲ ಅಂತ ಹೇಳ್ಬಿಟ್ಟು. ಚೈನ್ ಕ್ಲೀನರ್ ನನ್ನ ಹತ್ರ ಇದೆ. ಸ್ಪ್ರೇ ಡೈಲಿ ಮಾಡಿ ಖಾಲಿ ಆಗಿದೆ ಆಲ್ಮೋಸ್ಟು. ಬರೀ ಯಾವ್ದಾದ್ರು ಮೋಟುಲ್ದು, ರಾಯಲ್ ಎನ್ಫೀಲ್ಡ್ ಯಾವುದೋ ಸಿಕ್ಕರೂ ಸರಿ ಒಂದು ಚೈನ್ ಸ್ಪ್ರೇ ಮಾತ್ರ ತಗೊಂಬಿಟ್ಟು ಸಾಯಂಕಾಲಕ್ಕೆ ಹೋಗಿ ನೀಟಾಗಿ ಚೈನ್ ಕ್ಲೀನ್ ಮಾಡ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಹೊರಟ್ಬಿಡ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಎಲ್ಲರೂ ಮೊಬೈಲ್ ವ್ಯಾನ್ ಸಿಕ್ಕುತ್ತಂತೆ ರಾಯಲ್ ಎನ್ಫೀಲ್ಡು, ನೋಡೋಣ ಅಲ್ಲಿ ಏನಾದ್ರು ಚೆಕ್ ಮಾಡಿಸ್ಕೊಳ್ಳೋಣ. ಬಟ್ ಡೆಫಿನೆಟ್ಲಿ ಗಾಡಿ ಏನೂ ಪ್ರಾಬ್ಲಮ್ ಇಲ್ಲ, ಪಂಚರ್ ಅಂತೂ ಏನೂ ಆಗಿಲ್ಲ. ಯಾಕೆಂದರೆ ನಾನು ಅಲ್ಲಿಂದ 2,500 ಕಿಲೋಮೀಟ್ರ್ ಹೊಡೆದಾಗೂ ಇನ್ನೂ 1.2 ಡ್ರಾಪ್ ಆಗಿರಲ್ಲ ಗಾಡಿಗೆ. ಸೊ ಟೈರ್ಸ್ ಎಲ್ಲ ಹೊಸವೇ ಚೆನ್ನಾಗಿದೆ. ಸೊ ಕಾನ್ಫಿಡೆಂಟ್ ಮೇಲೆ ನಾಳೆ ಹೊರಡೋಣ. ಏನಂದರೆ ಹೈ ಆಲ್ಟಿಟ್ಯೂಡು ಮತ್ತು ರಫ್ ಪ್ಯಾಚಸ್ಸು ಜಾಸ್ತಿ ಇರುತ್ತೆ, ವಾಟರ್ ಕ್ರಾಸಿಂಗ್ಗಳು ಇರ್ತವೆ, ಅದೊಂದು ಭಯ. ಬಟ್ ಎನಿವೇ ಅವರು ಸರ್ವಿಸ್ ಮಾಡಿದ್ರೂ ಜಾಸ್ತಿ ಏನು ಮಾಡ್ತಾಯಿರಲ್ಲ ನನ್ನ ಪ್ರಕಾರ. ಇಂಜಿನ್ ಆಯಿಲ್ ಒಂದು ಚೇಂಜ್ ಮಾಡೋರು, ಅದಾದಮೇಲೆ ಅಷ್ಟೇ. ಅವರು ಮಿಕ್ಕಿದ್ದೆಲ್ಲ ಏನು ಜಾಸ್ತಿ ನೋಡಲ್ಲ. ಆಯಿಲನ್ನು ಚೇಂಜ್ ಮಾಡಿ ಎಲ್ಲ ಫಂಕ್ಷನ್ಸ್, ಲೈಟ್ ಗಿಟ್ಟೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತದೆ ಚೆಕ್ ಮಾಡಿ ಕೊಟ್ಬಿಡ್ತಾರೆ. ಲೈಟೆಲ್ಲ ಆಲ್ರೆಡಿ ವರ್ಕ್ ಆಗ್ತಾಯಿದೆ ಚೆನ್ನಾಗೇ, ಇನ್ನೇನು ಟೆನ್ಷನ್ ಇಲ್ಲ. ಟೈಮ್ ಬಂದು 1:30 ಆಗಿದೆ. ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಾಳೆದು ಟ್ರಿಪ್ದೆಲ್ಲ ಐಟಿನರಿ ನೀಟಾಗಿ ಗೂಗಲ್ದು ನೋಡ್ಕೊಂಡು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ಪ್ಲ್ಯಾನ್ ಯಾವ್ಯಾವ ಎಷ್ಟೆಷ್ಟು ಕಿಲೋಮೀಟ್ರ್ ಆಗುತ್ತೆ ಇನ್ನೊಂದು ಸಲ ರೀಚೆಕ್ ಮಾಡ್ಕೊಂಡು 1 ಅವರ್ ರೆಸ್ಟ್ ತಗೊಂಡು ಸಾಯಂಕಾಲ 4 ಗಂಟೆ ಮೇಲೆ ಮತ್ತೆ ಆಚೆ ಬರ್ತೀನಿ. ಸ್ವಲ್ಪ ಇದು ಶಾಂತಿ ಸ್ತೂಪ, ಲೇಹ್ ಪ್ಯಾಲೇಸು ಇಂಥವೆಲ್ಲ ವಿಸಿಟ್ ಮಾಡಬೇಕು. ಇವಾಗಲೇ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗೋಣ ಅಂದ್ಕೊಂಡೆ. ಬಟ್ ಎಲ್ಲ ಗೂಗಲ್ ರಿವ್ಯೂ ಸಜೆಸ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಸಂಜೆ 4 ಗಂಟೆ 5 ಗಂಟೆ ಮೇಲೆ ಸನ್ಸೆಟ್ ಟೈಮಲ್ಲಿ ಹೋದರೆ ಇನ್ನೂ ಅಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ. ಇದರ ಮಾರ್ಕೆಟ್ ಆಗಲಿ, ಲೇಹ್ ಪ್ಯಾಲೇಸ್ ಆಗಲಿ, ಶಾಂತಿ ಸ್ತೂಪ ಆಗಲಿ, ಈ ಸ್ಟಾರ್ಚ್ ಸನ್ಲೈಟ್ ಈಗ ಮಧ್ಯಾಹ್ನ ಈ ಟೈಮಲ್ಲಿ ಹೋದರೆ ಒಂದು ಟೈರ್ಡು ಆಗುತ್ತೆ, ಮತ್ತು ಇನ್ನೊಂದು ಅಂಥೊಂದು ಚೆನ್ನಾಗಿರೋ ವೈಬ್ ಇರಲ್ಲ ಅಂತ. ಸಂಜೆ ಮೇಲೆ ಹೋಗ್ತೀನಿ. ಒಂದು 7 ಗಂಟೆ 8 ಗಂಟೆಗೆ ರಿಟರ್ನ್ ಬಂದ್ರೂ ಲಗೇಜೆಲ್ಲ ರೆಡಿ ಮಾಡ್ಕೊಂಡು ನಾಳೆ ಫ್ರೆಶಾಗಿ ಹೊರಟ್ಬಿಡೋಣ. ಸೊ ಇದು ಇಷ್ಟು ಪ್ಲ್ಯಾನ್ ಇವತ್ತಿಂದು. ಹಾಗೆ ಒಂದು ಕ್ವಿಕ್ ಅಪ್ಡೇಟು. ಆವಾಗಲೇ ಸರ್ವಿಸ್ ಸೆಂಟ್ರಿಂದ ಆಚೆ ಬಂದಾದ್ಮೇಲೆ ಸೀದಾ ವಾರ್ ಮೆಮೋರಿಯಲ್ಗೆ ಹೋದೆ. ಒಂದು ಸ್ವಲ್ಪ ಹೊತ್ತು ಆಚೆ ನಿಲ್ಲಿಸಿದ್ದೆ. ಮೈಂಡ್ ಬ್ಲ್ಯಾಂಕ್ ಆಯಿತು, ಏನು ಮಾತಾಡ್ಬೇಕಂತ ಗೊತ್ತಾಗಲಿಲ್ಲ. ಏನು ಹಿಂಗಾಗೋಯ್ತಲ್ಲ ಸರ್ವಿಸ್ದು ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ಓಕೆ. ಕೆಲವೊಂದು ಪರಿಸ್ಥಿತಿ ನಮ್ಮ ಕಂಟ್ರೋಲ್ ಇರೋಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಮುಗಿಸ್ಕೊಂಡು ಹೋಗೋಣ. ನಾಳೆಯಿಂದ ಏನೇನಾಗುತ್ತೆ ನೋಡೋಣ. ಸರಿ ಫ್ರೆಂಡ್ಸ್, ಇನ್ನು ಮತ್ತೆ ರೂಮಲ್ಲೇ ಸಿಗ್ತೀನಿ. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಅವಾಗಲೇ ಗಾಡಿ ವಾಶ್ ಮಾಡಾದ್ಮೇಲೆ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಟ್ಟೆ ಎಲ್ಲ ಲಾಂಡ್ರಿಗೆ ಹಾಕಿ, ಬಟ್ಟೆ ಎಲ್ಲ ಒಣಗಾಕಿ, ನಿನ್ನೆದೆಲ್ಲ ಡೇಟಾ ಎಲ್ಲ ಟ್ರಾನ್ಸ್ಫರ್ ಮಾಡಿ ಎಲ್ಲ ಚಿಕ್ಕ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ 5 ಗಂಟೆ 5 ಕಾಲ ಆಗಿದೆ. ಈಗ ಒಂದು ಸ್ವಲ್ಪ ಪ್ಲೇಸಸ್ ವಿಸಿಟ್ ಮಾಡೋಣ. ಒಂಚೂರು ತಂಪಾಗಿರುತ್ತೆ, ಬಿಸಿಲು ಅಷ್ಟೊಂದು ಸ್ಟಾರ್ಚ್ ಆಗಿರಲ್ಲ ಅಂತ ಹೊರಟಿದ್ದೀನಿ. ಫಸ್ಟ್ ಪ್ಲೇಸ್ ಬಂದು ಜೊರಾವರ್ ಫೋರ್ಟ್ ಅಂತ. 6 ಗಂಟೆ ಕ್ಲೋಸ್ ಅಂತೆ, ಈಗಾಗಲೇ 5 ಕಾಲು. ಸೊ ಅದು ಮುಗಿಸ್ಕೊಂಡು ಶಾಂತಿ ಸ್ತೂಪಾಗಿ ಹೋಗಿ ಲೇಹ್ ಪ್ಯಾಲೇಸ್ಗೆ ಹೋಗಿ ರೂಮಿಗೆ ಬಂದ್ಬಿಡೋದು. ಸೊ ದಿಸ್ ಈಸ್ ದ ಜೊರಾವರ್ ಫೋರ್ಟ್. ಐ ಥಿಂಕ್ ಪಾರ್ಕಿಂಗ್ ಎಲ್ಲ ಎಲ್ಲಿದೆ ಅದಕ್ಕೆ ಅಂತ ಹೇಳ್ಬಿಟ್ರೆ ನೋಡಬೇಕು. ಇಲ್ಲಿ ಆಚೆನೇ ಪಾರ್ಕ್ ಮಾಡೋಣ. ಏನು ಲಗೇಜ್ ಏನಿಲ್ಲ ಇವತ್ತೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಳಗಡೆ ಹೋಗಿ ನೋಡೋಣ. ಎಲ್ಲ ಕ್ವಿಕ್ಕಾಗಿ ಪ್ಲೇಸಸ್ ವಿಸಿಟ್ ಮಾಡ್ಕೊಂಡು ಬಂದ್ಬಿಡೋಣ. ಸೊ ಫ್ರೆಂಡ್ಸ್, ಜೊರಾವರ್ ಫೋರ್ಟ್ ನೋಡ್ಕೊಂಡು ಆಚೆ ಬಂದಾಯಿತು. ನೆಕ್ಸ್ಟ್ ಇವಾಗ ಸೆಂಟ್ರಲ್ ಏಷ್ಯನ್ ಮ್ಯೂಸಿಯಂ ಅಂತ ಒಂದು ಜಾಗ ಇದೆ. ಇಲ್ಲಿಂದ ಒಂದು 1.5 ಕಿಲೋಮೀಟ್ರು. ಅದು 6 ಗಂಟೆ ಕ್ಲೋಸ್ ಅಂತೆ. ಆಗಲೇ 6 ಗಂಟೆ ಆಗೋಗಿದೆ. ನೋಡೋಣ, ಅದು ಅಕಸ್ಮಾತ್ ಕ್ಲೋಸ್ ಆಗಿದ್ರೆ ಅದ್ರ ಪಕ್ಕದಲ್ಲೇ ಲೇಹ್ ಪ್ಯಾಲೇಸ್ ಇದೆ, ಅದು 7 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ತೋರಿಸ್ತವ್ರೆ. ಅದು ವಿಸಿಟ್ ಮಾಡೋಣ. ಅದಾದಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಶಾಂತಿ ಸ್ತೂಪ ಇದೆ, ಅದು 8 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಹೇಳ್ತವ್ರೆ. ಅದು ವಿಸಿಟ್ ಮಾಡೋಣ. ಆಮೇಲೆ ಮೇಯ್ನ್ ಮಾರ್ಕೆಟು 24x7 ಓಪನ್ ಇದೆ ಅಂತ ತೋರಿಸ್ತವ್ರೆ, ಅದೊಂದು ವಿಸಿಟ್ ಮಾಡೋಣ. ಆಮೇಲೆ ರೂಮ್ಗೆ ಹೋಗೋಣ. ಜೊರಾವರ್ ಫೋರ್ಟ್ ಒಳಗಡೆ ಏನು ವೀಡಿಯೋ ಏನು ಮಾಡಲಿಲ್ಲ, ಅದು ಆರ್ಮಿಯವ್ರ ಕಡೆಯಿಂದ ಮೇಂಟೈನ್ ಆಗೋದಿರೋದು ಫೋರ್ಟ್. ಅದು ಪ್ಲೀಸ್ ಮೇಂಟೈನ್ ಡೀಸೆನ್ಸಿ ಅಂತಿತ್ತು. ಮತ್ತು ನಾವು ಕ್ಯಾಮ್ರಾ ಹಿಡ್ಕೊಂಡು ಏನೇನಾದ್ರು ಮಾತಾಡ್ತಾರದು ಅಲ್ಲಿ ಬೇರೆ ವಿಸಿಟರ್ಸ್ಗೆಲ್ಲ ಡಿಸ್ಟರ್ಬ್ ಆಗೋದು ಬೇಡ ಅಂದ್ಬಿಟ್ಟು ಜಸ್ಟ್ ಕೆಲವೊಂದು
ಹಿಸ್ಟಾರಿಕಲ್ ಇಮೇಜಸ್ ಎಲ್ಲ ಮೊಬೈಲಲ್ಲಿ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಬಂದೆ. ಸೊ ಫ್ರೆಂಡ್ಸ್, ಸೆಂಟ್ರಲ್ ಏಷ್ಯನ್ ಮ್ಯೂಸಿಯಮ್ಮು ಕೊನೆಗೂ ವಿಸಿಟ್ ಮಾಡಿದೆ. ಅದು ತುಂಬ ಗಲ್ಲೀಲಿ ಒಳಗಡೆ ಇದೆ. ಎಷ್ಟು ಹುಡುಕರು ಸಿಕ್ಕಲಿಲ್ಲ. 3 ಸಲ ಅದೇ ರೋಡಲ್ಲೇ ಸುತ್ತಾಕ್ದೆ. ಲಾಸ್ಟ್ ಟೈಮ್ ನಾನು ಎಲ್ಲಿ ಸ್ಟಾಪ್ ಮಾಡಿದೆ ಗಾಡಿನ, 3 ಸಲ ಅದೇ ರೋಡಲ್ಲೇ ಸುತ್ತಾಕ್ದೆ. ಕೊನೆಗೆ ಅದು ಆಸೆ ಬಿಟ್ಬಿಟ್ಟು ಲೇ ಪ್ಯಾಲೇಸ್ಗೆ ಹೋಗೋಣ ಅಂತ ಹೋಗ್ತಾ ಇದೆ. ಲಾಸ್ಟಲ್ಲಿ ಯಾವುದಕ್ಕೂ ಇರಲಿ ಅಂತ ಅಲ್ಲಿ ಯಾರೋ ಪೊಲೀಸ್ನವ್ರ ಕೇಳಿದೆ. ಆ ಕಡೆಯಿಂದ ಹೋಗು, ಆ ಗಲೀಲಿ ಒಳಗಡೆ ಇದೆ ಅಂತ ಹೇಳಿದ್ರು. ಗಾಡಿ ನಿಲ್ಲಿಸಿ ಬಂದು ವಿಸಿಟ್ ಮಾಡಿದೆ. ಎಲ್ಲಿದೆ ಅಂತ ಹೇಳಿದ್ರೆ ಅಲ್ಲಿ ನೋಡಿ, ಅಲ್ಲೊಂದು 4 ಜನ ಕುಂತವ್ರಲ್ಲ, ಮರದ ಪೀಸ್ಗಳು ಹಾಕಿರೋದು ಬಿಲ್ಡಿಂಗ್ ಅದೇನೆ. ಆದ್ದರಿಂದ ಈಗ ಲೇ ಪ್ಯಾಲೇಸ್ ಬರ್ಬೇಕಂತ ಹೇಳಿದ್ರೆ ಗಾಡೀಲಿ ಹೋದರೆ ಸುತ್ತಾಕೊಂಬರ್ಬೇಕು 2-3 ಕಿಲೋಮೀಟ್ರು. ನಾನು ಅಲ್ಲಿ ಯಾರನ್ನ ಕೇಳಿದೆ ಏನೋ ಶಾರ್ಟ್ಕಟ್ ಇದೆಯಾ ಅಂತ. ಅವ್ರು ಹೇಳಿದ್ರು ಒಂದು ಚಿಕ್ಕದಾಗಿ ಒಂದು ರೋಡ್ ಹೋಗುತ್ತೆ, ಅಲ್ಲಿಂದ ಮೆಟ್ಲು ಹತ್ತುತ್ತೆ, ಸೀದಾ ಹೋಗು, ಅಲ್ಲಿಗೆ ಹೋಗುತ್ತೆ ಲೇ ಪ್ಯಾಲೇಸ್ಗೆ ಅಂತ. ಹೋಗ್ತಾ ಇದ್ದೀನಿ. ಬಟ್ ಏನೊಂದು 150 ಸ್ಟೆಪ್ ಹತ್ತಿದ್ದೀನಿ ಅಷ್ಟೇ. ಇಲ್ಲಿ ಜನ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರೋದಕ್ಕೂ ಏನೋ ಗೊತ್ತಿಲ್ಲ, 150 ಸ್ಟೆಪ್ಪಾಗೇ ಫುಲ್ ಉಸಿರು ಬಿಡಂಗೆ ಆಗ್ತಾಯಿದೆ. ಜಾಸ್ತಿ ಏನು ಮಾತಾಡಲ್ಲ, ಜಸ್ಟ್ ಹಂಗೆ ಕ್ಯಾಮ್ರಾ ಮೂವ್ ಮಾಡ್ತಾ ಹೋಗ್ತೀನಿ ಲೇ ಪ್ಯಾಲೇಸ್ವರೆಗೂ. ಬ್ರೀತಿಂಗು ಕಷ್ಟ ಆಗ್ತೈತೆ. ಅಲ್ಲಿ ಮ್ಯೂಸಿಯಂ ಒಳಗಡೆನೂ ಕೂಡ ಏನೋ ವೀಡಿಯೋ ಮಾಡಲಿಲ್ಲ. ಅಗೇನ್ ತುಂಬ ವಿಸಿಟರ್ಸ್ ಇದ್ದರು. ಹಿಂಗೆ ಕಾಣಿಸ್ ನೋಡಿ ವ್ಯೂ ಇಲ್ಲಿಂದ. ಕೆಳಗಡೆಲ್ಲ ಲೇ ಸಿಟಿ, ಹಾಗೂ ಅಲ್ಲಿ ದೂರದಲ್ಲಿ ಕಾಣೋದು ಶಾಂತಿ ಸ್ತೂಪ. ಈಗ ಲೇ ಪ್ಯಾಲೇಸ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು ನಾನು. ಅಲ್ಲಿ ಗಾಡೀಲಿ ಹೋಗ್ತೀನಿ, ಇದೇ ರೂಟಲ್ಲೇ ಇಳಿಬೇಕು ಮತ್ತೆ. ಯಾಕೆಂದರೆ ಗಾಡಿ ಈ ಕಡೆನೇ ಇದೆ. ಯಾವ ಕಡೆಯಿಂದ ಹೋಗ್ಬೇಕಂತ ಗೊತ್ತಿಲ್ಲ. ಫ್ರೆಂಡ್ಸ್, hello friends, is this place towards Leh Palace? Can I go from here to Leh Palace? Oh. You're a tourist, bro, but wait. He knows it. But he's just on the phone. 1 second. He's on the phone. Apparently, if you try it, you can do anything. That's not someone does it. You have a GoPro? Yeah. Then you can make it. For sure. Yes. You can be pro. Sorry, we don't know. Be a hero. We're tourists as well. Okay, no problem. ಸೊ ಅಲ್ಲಿ ಯಾರೋ ಫಾರಿನ್ ಟೂರಿಸ್ಟ್ ಇದ್ದರು. ಅವ್ರನ್ನ ಕೇಳಿದೆ ಈ ಕಡೆಯಿಂದ ಲೇ ಪ್ಯಾಲೇಸ್ಗೆ ಹೋಗ್ಬೋದಾ ಅಂತ. ಅವ್ರ ಕಡೆ ಯಾವ ರೀತಿ ಜಾಗದಿಂದ ಅಂತ ನಮಗೂ ಗೊತ್ತಿಲ್ಲ, ನಾವು ಟೂರಿಸ್ಟ್ಗಳು ಅಂತ. ನಾನು ತಿರ್ಗಾ ಮತ್ತೆ ಕೆಳಗಡೆ ಹೇಳಿದ್ನಲ್ಲ, ಮತ್ತು ಇನ್ನೆಲ್ಲಿ ಹೋಗೋದು ಲೇ ಪ್ಯಾಲೇಸ್ಗೆ? ಅದು ಲೇ ಪ್ಯಾಲೇಸು. ಓಕೆ, ಸಮಥಿಂಗ್ ಸಮ್ವೇರ್. ನಾನು ಆಮೇಲೆ ಮತ್ತೆ ಜಾಯ್ನ್ ಆಗ್ತೀನಿ. 1 ಸೆಕೆಂಡು. ಸೊ ಫ್ರೆಂಡ್ಸ್, ಆ ಸೆಂಟ್ರಲ್ ಮ್ಯೂಸಿಯಮಿಂದ ಬಂದು ಏಸರು ಬಿಟ್ಕೊಂಡು ಆ ಮೆಟ್ಲತ್ತಿ ಅಲ್ಲಿ ಮೇಲ್ಕೆ ಹೋಗಿದ್ದು ಏನೂ ಪ್ರಯೋಜನ ಆಗಲಿಲ್ಲ. ಅಲ್ಲಿ ನೋಡಿದ್ರೆ ಆ ರೂಟು ಭಯಂಕರ ಇತ್ತು. ಎಲ್ಲ ಸಂಧಿ ಗಲ್ಲಿ ಎಲ್ಲ ಖರಾಬಾಗಿ ಯಾರೋ ಜನ ಓಡಾಡ್ತಾಯಿದ್ರು. ಆಮೇಲೆ ಯಾಕೋ ಎಡವಟ್ಟಾಯ್ತು ಅಂತ ಹೇಳ್ಬಿಟ್ಟು ಯಾರನ್ನೂ ಕೇಳಿದೆ. 1.5 ಕಿಲೋಮೀಟ್ರ್ ಆಗುತ್ತೆ, ಹಂಗೆ ನಡ್ಕೊಂಡು ಹೋದ್ರು. ಹಿಂಗಾಸ್ ಹೋಗಿ ಅಂತಂದರು. ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ಮತ್ತೆ ಆ ಸೆಂಟ್ರಲ್ ಮ್ಯೂಸಿಯಂ ರೂಟ್ ಹಾಕ್ಬಿಟ್ಟು ಬೈ ವಾಕಲ್ಲಿ ಅಲ್ಲೆಲ್ಲ ಸುತ್ತಾಕೊಂಡು ಹೆಂಗೆ ಹುಡ್ಕೊಂಡು ಬಂದು ನನ್ನ ಬೈಕ್ ಹತ್ರ ಬಂದು ಬೈಕ್ ಎತ್ಕೊಂಡು ಬಂದೆ ಗೈಸ್. ತುಂಬ ಆಕ್ಸಿಜನ್ ವೇಸ್ಟ್ ಮಾಡ್ಕೊಂಡು, ಎನರ್ಜಿ ವೇಸ್ಟ್ ಮಾಡ್ಕೊಂಡಿದ್ದು ಲಾಸ್ ಆಯಿತು. ಅರ್ಧ ಗಂಟೆ ವೇಸ್ಟು ಆಯಿತು. ಖರಾಬಾಗಿತ್ತು ಜಾಗ, ತಲೆ ಎತ್ತಿ ನಡೆಯೋಕ್ಕೂ ಆಗ್ತಾಯಿಲ್ಲ. ಅಷ್ಟು ಆ ಥರ ಸಂಧಿ ಗಲ್ಲಿಗಳು. ಭಯ ಆಗೋಯ್ತು ನನಗೆ. ಅದಕ್ಕೆ ಮೆಲ್ಲಿಗೆ ಅಲ್ಲಿಗೆ ಹೋಗಿ ಗಾಡಿ ಎತ್ಕೊಂಡು ರೂಟ್ ಮ್ಯಾಪ್ ಹಾಕೊಂಡು ಗಾಡೀಲಿ ಬಂದೆ. ಇಲ್ಲೇ ನೋಡಿ ಎದುರುಗಡೆ ಕಾಣಿಸ್ತಾ ಇದೆ, ವಿಸಿಟ್ ಮಾಡ್ತೀನಿ. ಕೊನೆಗೂ 8th ಫ್ಲೋರು ಲೇ ಪ್ಯಾಲೇಸ್ ಹತ್ತದೆ ಮೇಲಕ್ಕೆ. ಫುಲ್ ಟಾಪು 8 ಲೆವೆಲ್ 8ಅಲ್ಲಿ ಈ ಥರ ವ್ಯೂ ಕಾಣುತ್ತೆ.
ತುಂಬ ಸುಸ್ತಾಗಿದೆ. ಅಷ್ಟರಲ್ಲಿ 8 ಫ್ಲೋರು. ಒಂದು ಫ್ಲೋರ್ ಚಿಕ್ಕಿದೆ, ನಮ್ಮ ಫ್ಲೋರ್ ಅಷ್ಟೇನು ಹೈಟ್ ಇಲ್ಲ. ಬಟ್ ಸ್ಟಿಲ್ ತುಂಬ ಸ್ಟೀಪ್ ಆಗಿರೋ ಮೆಟ್ಲುಗಳು. ಹತ್ತಿ ಬಂದಾದ್ಮೇಲೆ ಮೇಲ್ಗಡೆಯಿಂದ ಈ ಥರ ವ್ಯೂ ಕಾಣುತ್ತೆ ನೋಡಿ. ಸನ್ಸೆಟ್ ಆಗಲೇ ಆಗ್ಬಿಟ್ಟಿದೆ. ಸೊ ಕಂಪ್ಲೀಟ್ 360 ಡಿಗ್ರಿ ಲಡಾಖ್ ಟೌನು. ಸ್ನೋ ಕ್ಯಾಪ್ ಮೌಂಟೇನ್ಸ್ ದೂರದಲ್ಲೇ ಎಲ್ಲ ಕಾಣುತ್ತೆ. ಕಂಪ್ಲೀಟ್ ಲಡಾಖ್ ಟೌನ್ ನೋಡ್ಬೋದು ಇಲ್ಲಿಂದ ಮೇಲ್ಗಡೆಯಿಂದ. ನಾನು ಆವಾಗಲೇ ಯಾಮಾರಿ ಎಲ್ಲೋ ಮಿಸ್ ಆಗಿದ್ದ ಜಾಗ, ಅದು ಮೋಸ್ಟ್ಲಿ ಈ ವಾಲ್ ಹಿಂದೆಗಡೆ ಕವರ್ ಆಗಿದೆ ಅನಿಸಿದೆ ಇದು ಮಾಡಿದ್ದು. ನನ್ನ ರೂಮು ಇರೋದು ಬಂದ್ಬಿಟ್ಟು ಆ ಕಡೆ. ಈಗ ನನ್ನ ಬೆಡ್ ಏನು ಕಾಣಿಸ್ತಾ ಇದೆ ಆ ಸರೌಂಡಿಂಗ್ ಏರಿಯಾದಲ್ಲಿ ನನ್ನ ರೂಮ್ ಇರೋದು. ಈ ಕಡೆ ಅಲ್ಲಿ ಇರೋದು ಬಂದು ಶಾಂತಿ ಸ್ತೂಪ. ಇದು ಅದು ಬಂದು ಶಾಂತಿ ಸ್ತೂಪ. ಟೈಮ್ 7:15 ಆಯಿತು. ನಾನು ಮೇಲ್ಗಡೆ ಬರ್ಬೇಕಾದ್ರೆ ಆಲ್ರೆಡಿ 6:45 ಬಿಡ್ತಾಯಿದ್ರು. ಏನೇನು ಅಂದ್ಕೊಂಡಿದ್ದು ಆ ಪ್ಲೇಸ್ ಎಲ್ಲ ವಿಸಿಟ್ ಮಾಡಿಬಿಟ್ರೆ ಒಂಥರ ಸಮಾಧಾನ. ಗೈಸ್, ಒಂದು ದೊಡ್ಡ ಹಂಗಾಮ ಆಗೋಯ್ತು. ಅಲ್ಲಿಂದ ಹೊರಟು ಗೂಗಲ್ ಹೆಂಗೆ ಹೇಳ್ತೋ ಮ್ಯಾಪು ಅದೇ ರೂಟಲ್ಲೇ ಬಂದೆ. ಯಾವುದೋ ಅದು ಒಂದು ಕಡೆ ಲೆಫ್ಟಿಗೆ ಟರ್ನ್ ಆಗೋವಂತು, ಬಟ್ ಆ ಲೆಫ್ಟಿಗೆ ರೋಡೇ ಇರಲಿಲ್ಲ. ನಾನು ಅನ್ಕೊಂಡೆ ಮುಂದೆ ಎಲ್ಲ ಲೆಫ್ಟ್ ಇರಬೇಕು ಅಂತ ಹೇಳ್ಬಿಟ್ಟು ಸೀದಾ ಮುಂದೆ ಹೊರಟೋದೆ. ಅದು ಮತ್ತೆ ಲೊಕೇಶನ್ ಹೇಳೋದೇ ನಿಲ್ಲಿಸ್ಬಿಡ್ತದು, ಏನು ಹೇಳಲೇ ಇಲ್ಲ. ಸರಿ ನಾನು ಬಿಡು, ಹೆಂಗಿದ್ರು ರೋಡ್ ಹೋಗ್ತೈತೆ ಹಂಗೆ ಹೋಗ್ತಾ ಇರುತ್ತೆ ಎಲ್ಲ. ಒಂದು ಕಡೆ ಕೊನೆಗೆ ಮೇನ್ ರೋಡ್ ಸಿಗುತ್ತೆ ಅಂತ ಹೋದರೆ ಸೀದಾ ಮಾರ್ಕೆಟ್ ರೋಡ್ಗೆ ಬಂದ್ಬಿಡ್ತದು. ಆ ಮಾರ್ಕೆಟಲ್ಲಿ ವೆಹಿಕಲ್ ಅಲೋ ಇಲ್ಲ, ಬರೀ ಪೆಡೆಸ್ಟ್ರಿಯನ್ ಅಷ್ಟೇ ಓಡಾಡೋಕ್ಕೆ ಆಪ್ಷನ್ ಇರೋದು. ಅದು ಅಲ್ಲಿ ಇಳಿಯೋಕ್ಕೆ ರೋಡು ಇರಲಿಲ್ಲ. ಹೆಚ್ಚು ಕಮ್ಮಿ ಒಂದು ಅರ್ಧ ಅಡಿಯಷ್ಟು ಸ್ಟೆಪ್ ಇತ್ತು. ಅಲ್ಲಿ ತಿರುಗಿಸ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಒಂದು 2 ವೀಲರ್ ತಿರುಗಿಸ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಚಿಕ್ಕ ಗಲ್ಲಿ ಅದು. ಕೊನೆಗೆ ಅಲ್ಲೇ ಡಡಕ್ಕಂತ ಇಳಿಸ್ಬಿಟ್ಟು ಸೀದಾ ಮೇಯ್ನ್ ಮಾರ್ಕೆಟ್ಗೆ ಬಂದೆ. ಅಲ್ಲಿದ್ದವರೆಲ್ಲ ಗಾಡಿ ಬರೋಂಗಿಲ್ಲ ಅಂತ ಕೂಗಾಡ್ತಾಯಿದ್ರು. ನಾನು ಹೇಳ್ದೆ, ಇಲ್ಲ ಮಿಸ್ ಆಗಿ ಬಂದ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ, ನೀವು ವಾಪಸ್ ಹೋಗಿ ಅಲ್ಲಿ ಇಳಿಸಿದ್ದೀನಿ ಗಾಡಿ, ಮತ್ತೆ ತಾಗ್ಲಾಸೆ ಹೋಗಿ ವಾಪಸ್ ಅಂದರು. ಗಾಡಿ ಹತ್ಸೋಕ್ಕೂ ಆಗಲ್ಲ, ಮತ್ತೆ ಇಳಿಸ್ಬಿಟ್ಟಿನಿ ಅಂದೆ. ಆಮೇಲೆ ಯಾರೋ ಒಬ್ಬರು ಯಜಮಾನ್ರು ಬಂದು, ನೋಡಿ ಮೇಲ್ಗಡೆ ಕ್ಯಾಮ್ರಾ ಐತೆ, ಗಾಡಿ ಓಡಿಸಿದ್ರೆ 15,000 ಫೈನ್ ಹಾಕ್ತಾರೆ, ಒಂದು ಕೆಲಸ ಮಾಡು, ಗಾಡಿ ಆಫ್ ಮಾಡ್ಕೊ, ಸೀದಾ ತಳ್ಕೊಂಡು ತಗೊಂಡೋಗು ಅಂತ ಅಂದರು. ಸೀದಾ ತಳ್ಕೊಂಡು ಮಾರ್ಕೆಟಿಂದ ಆಚೆ ಬಂದೆ. ಅದಂಗೂ ಒಂದಿಬ್ರು ಕೇಳಿದ್ರು, ಏನಕ್ಕೆ ಇಲ್ಲಿ ಬಂದಿದ್ಯಾ ಗಾಡಿ ತಗೊಂಡು, ಏನಕ್ಕೆ ತಳ್ಕೊಂಡು ಹೋಯ್ತಾ ಅಂತ ಹೇಳ್ಬಿಟ್ಟು. ಇಲ್ಲ ಮಿಸ್ಟೇಕಾಗಿ ಇವಾಗ ಜಸ್ಟ್ ಒಳಗಡೆ ಬಂದೆ, ನೋಡಲಿಲ್ಲ, ಯಾರು ಹೇಳಿದ್ರು ಹಂಗೆ ರಿಟರ್ನ್ ತಗೊಂಡೋಗ್ತಾ ಇದೀನಿ ಅಂತಂದೆ. ಸರಿ ಅಂತ ಸುಮ್ಮನಾದ್ರು. ನಾನು ಆ ಚಿಕ್ಕ ಗಲೀಲಿ ಬರ್ಬೇಕಾದ್ರೆ ಎಲ್ಲ ಮಕ್ಕ ನೋಡ್ತಾಯಿದ್ರು. ಯಾರಾದರೂ ಒಬ್ರು ನಿಲ್ಲಿಸಿ ಹೇಳಲಿಲ್ಲ, ಹಿಂಗೆ ಗಾಡಿ ಹೋಗಿಲ್ಲ ಕಣೆ ಅಂತ ಹೇಳ್ಬಿಟ್ಟು. ಒಳ್ಳೆ ದಡ್ಡ ಆಗೋಗ್ಬಿಟ್ಟೆ ನಾನು. ಗೂಗಲ್ ಇವತ್ತು ಲೇ ಸಿಟಿ ಒಳಗಡೆ ನನಗೆ ಭಯಂಕರ ಯಾಮಾರಿಸೈತೆ. ಒಂದು ಆ ಲೇ ಪ್ಯಾಲೇಸ್ ವಿಷಯದಲ್ಲಿ ನಾನು ಯಾಮಾರಿದೆ, ಆಮೇಲೆ ಇವಾಗ ಗೂಗಲ್ಲು ಈ ಥರ ಮಾಡ್ತು ನೋಡಿ. ಇದೇ ಮಾರ್ಕೆಟ್ ರೋಡು ಈ ಕಡೆ ಇರೋದು, ಐ ಲವ್ ಲೇ ಅಂತ ಇದಾಕೋರೆ. ನಾನು ಅಲ್ಲಿಂದ ಆ ಕಡೆಯಿಂದ ಬಂದೆ ನೋಡಿ, ಅಲ್ಲಿ ಕಾಣೋದೇ ಲೇ ಪ್ಯಾಲೇಸು. ಅದೆಲ್ಲಿಂದ ಒಳಗಡೆಯಿಂದ ನಾನು ಬಂದುಬಿಟ್ಟು ಆ ರೋಡಿಂದ ಆಚೆ ಬಂದೆ ನಾನು, ಅಲ್ಲಿ ಯಾವುದೋ ಚಿಕ್ಕ ಗಲ್ಲಿಯಿಂದ. ಇಲ್ಲಿಂದ ಇಲ್ಲಿಗೆ ಬರ್ಬೇಕು. ಅವ್ರು ಹಂಗಾಸೋಗು ಅಂತ ಹೇಳಿದ್ರೆ ಮತ್ತೆ ಹಂಗೋಗಿ ನಾನು ಮೇನ್ ರೋಡಿಂದ ಸುತ್ತಾಕೊಂಡು ಬರಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಸುತ್ತಾಕೊಂಡು ಬರೋದು ದೊಡ್ಡದು, ಗಾಡಿ ಟರ್ನ್ ಮಾಡೋಕ್ಕೂ ಜಾಗ ಇಲ್ಲ, ಗಾಡಿ ಹತ್ಸೋಕ್ಕೂ ಆಗ್ತಾರಿಲ್ಲ ಅಲ್ಲಿ. ಅದಕ್ಕೇನು ಮಾಡಿದೆ ನಾನು, ಯಾರೋ ಸೊಲ್ಯೂಷನ್ ಕೊಟ್ಟರಲ್ಲ, ಹಂಗೆ ಸೀದಾ ತಳ್ಕೊಂಡು ಬಂದ್ಬಿಟ್ಟೆ. ಓಕೆ, ಫೈನಲಾಗಿ ಕಾಣಿಸ್ತಾ ಇದೆ. ಇನ್ನೂ ಚೆನ್ನಾಗಿ ಬೆಳಕು ಇದೆ, ಲೈಟಿಂಗು ಇದೆ. ಇವಾಗ ಲೈಟೆಲ್ಲ ಹಾಕೋರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಾವು ವಿಸಿಟ್ ಮಾಡೋಣ. ನಾವು ಸ್ವಲ್ಪ ಬೆಳಕಿದ್ದಾಗ ಬಂದುಬಿಟ್ಟಿದ್ರೆ ಇನ್ನೂ ಸಖತ್ತಾಗಿರೋದು. ಬಟ್ ಸ್ಟಿಲ್ ಓಕೆ, ಐ ಆಮ್ ಆಲ್ವೇಸ್ ಓಕೆ ವಿತ್ ಎವ್ರಿಥಿಂಗ್. ಐ ಡೋಂಟ್ ಫೀಲ್ ಬ್ಯಾಡ್. ಯಾಕೆಂದರೆ ಎಡ್ವರ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಾನು ಕೋರ್ಸ್ ಮಾಡಿದ್ದೀನಿ. ಸರಿ ಗೈಸ್, ಮೇಲ್ಗಡೆ ಹೋಗ್ತೀನಿ. ಸೊ ಗೈಸ್, ಫೈನಲ್ ಆಗಿ ಶಾಂತಿ ಸ್ತೂಪ ನೋಡಿಕೊಂಡು ರೂಮ್ ಕಡೆ ಹೊರಟಿದ್ದೀನಿ.
ಒಂದೇ ಒಂದು ಕೆಲಸ ಬ್ಯಾಲೆನ್ಸ್ ಇತ್ತು, ಮಾಡಿದರೆ ಪೆಟ್ರೋಲ್ ಹಾಕ್ಸ್ಬಿಡ್ಬೇಕಾಗಿತ್ತು. ಬಟ್ ಓಕೆ, ಬೆಳಗ್ಗೆ ಬೇಗನೆ ಬಿಟ್ಟು ಎಲ್ಲಿ ಫಸ್ಟ್ ಪೆಟ್ರೋಲ್ ಬಂಕ್ ಕಾಣುತ್ತೋ ಅಲ್ಲಿ ಹಾಕ್ಸ್ಕೊಂಬಿಡೋಣ, ಏನು ಪರವಾಗಿಲ್ಲ. ಇನ್ನು ನನ್ನ ಪ್ರಕಾರ ಉಂಡರ್ಗೆ ಹೋಗೋವರೆಗೂ ಓಡುತ್ತೆ, ಬಟ್ ಸ್ಟಿಲ್ಲು ಆರಾಮಾಗಿ ಹಾಕಿಸ್ಕೊಂಡು ಹೊರಟ್ಬಿಟ್ರೆ ಬೆಸ್ಟು, ಎಕ್ಸ್ಟ್ರಾನೇ ಇರಲಿ. हेलो सर, नहीं ये रास्ता नहीं जाएगा यहाँ से, मुझे तुचा रोड जाना है. हाँ, लोअर तुचा. हाँ, तो आपको घूमना पड़ेगा, मेन तो यहाँ से फूट पड़ेगा, यहाँ से नीचे पहुँच जाएगा. ओके. ಓಕೆ, ಗೂಗಲ್ ಈಗಲೂ ಯಾಮಾರಿಸ್ತು ನನ್ನ. ಅಲ್ಲಿ ಟರ್ನ್ ರೈಟ್ ಅಂತು, ಅಲ್ಲಿ ನೋಡಿದ್ರೆ ರೈಟ್ ರೋಡೇ ಇಲ್ಲ, ಅದು ಯಾವುದೋ ಮಾಮೂಲಿ ಗಲ್ಲಿ, ಅದು ನಡ್ಕೊಂಡು ಓಡಾಡೋ ಗಲ್ಲಿ. ಈಗ ನೋಡಿದ್ರೆ ಮತ್ತೆ ಗೋ 400 ಮೀಟರ್ಸ್ ಅಂತ ಹೇಳ್ತೈತೆ. ಏನೋ ಮಾಡಿ ರೂಮ್ ಸೇರ್ಕೊಂತೀನಿ, ಮಾಡೋಕ್ಕಾಗಲ್ಲ, ನಾಳೆ ಬೆಳಗ್ಗೆ ನೋಡೋಣ. ಇಲ್ಲಿಂದ ವ್ಯೂ ಯಾವ ಥರ ಕಾಣುತ್ತೆ ಅಂದರೆ ನೋಡಿ, ಫುಲ್ ಹಿಮಾಲಯನ್ ಮೌಂಟನ್ಸು, ಒಳ್ಳೆ ವಾಟರ್ ಸ್ಟ್ರೀಮ್ ಹರಿತಾ ಇದೆ. ಇದೇನು ಮೋಸ್ಟ್ಲಿ ರಿವರ್ ಅಲ್ಲ, ಇದು ನಾರ್ಮಲ್ ಸ್ಟ್ರೀಮ್ ಅಷ್ಟೇ. ನೋಡಿ ಇಲ್ಲಿ ಹಾಕಿದ್ದಾರೆ ಹೆಲ್ತ್ ಅಡ್ವೈಸರಿ, 5 ನಿಮಿಷದ ಮೇಲೆ ಇರಬೇಡಿ ಅಂತ. ಸೊ ನಾನು ಇಮಿಡಿಯೇಟಾಗಿ ಹೊರಟ್ಬಿಡ್ತೀನಿ. ಇದೇ ಬ್ಲ್ಯಾಕ್ ಐಸ್ ನೋಡಿ, ಲಿಟ್ರಲಿ ಇದೆ ಬ್ಲ್ಯಾಕ್ ಐಸು ನೋಡಿ. ಇಲ್ಲಿಂದ ಈ ಥರ ಕಾಣುತ್ತೆ ವ್ಯೂ. ಅದೆಲ್ಲ ಲೇ ಸಿಟಿ ಕೆಳಗಡೆ, ನಾವು ಅಲ್ಲಿಂದ ಆ ರೋಡಿಂದ ಎಲ್ಲ ಹತ್ತಿರದ ಮೇಲಕ್ಕೆ ನೋಡಿ. ಅಲ್ಲಿಂದ ಇಲ್ಲಿಗೆ ಆ ರೋಡು ಭಯಂಕರ ಸ್ಲೋಪ್ ಇತ್ತದು. ಸ್ನೋ ಪಕ್ಕದಲ್ಲೇ ಗಾಡಿ ಓಡಿಸ್ಬೇಕು, ಸ್ನೋ ಮೇಲೇ ಗಾಡಿ ಓಡಿಸ್ಬೇಕು ಅನ್ನೋ 2 ಆಸೆನೂ ಈಡೇರ್ಬಿಡ್ತು ಇವತ್ತು.